ಶತಮಾನ ಕಂಡಂತಹ ಹೊಸಕೋಟೆ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಬಲ್ಪ್ ಮಂಜುನಾಥ್, ಉಪಾಧ್ಯಕ್ಷರಾಗಿ ಅಕ್ಬರ್ ಪಾಷಾ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತರಾಗಿ ಬಲ್ಪ್ ಮಂಜುನಾಥ್, ಬಿಜೆಪಿ ಬೆಂಬಲಿತರಾಗಿ ಕಿರಣ್ ಕುಮಾರ್, ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತರಾಗಿ ಅಕ್ಬರ್ ಪಾಷಾ, ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ವೆಂಕಟಲಕ್ಷ್ಮಿ ನಾಮಪತ್ರವನ್ನ ಸಲ್ಲಿಸಿದ್ರು. ಇನ್ನು ಚುನಾವಣೆ ನಡೆದ ಸಂದರ್ಭದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಬೆಂಬಲಿತರ ಪಾಲಾಗಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಬಲ್ಪ್ ಮಂಜುನಾಥ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅಕ್ಬರ್ ಪಾಷಾ ತಲಾ 8 ಮತಗಳನ್ನ ಪಡೆಯುವುದರ ಮೂಲಕ ಆಯ್ಕೆಯಾದರು. ಇನ್ನು ಈ ಒಂದು ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ಕಾಂಗ್ರೆಸ್ನ ಟೌನ್ ಅಧ್ಯಕ್ಷ ಬಿ.ವಿ. ಬೈರೇಗೌಡ, ಬಿಎಂಆರ್ಡಿಎ ಅಧ್ಯಕ್ಷರಾದ ಕೇಶವಮೂರ್ತಿ, ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಸಿ ಜಯರಾಜ್, ಟೌನ್ ಬ್ಯಾಂಕ್ನ ನೂತನ ನಿರ್ದೇಶಕರುಗಳಾದಂತಹ ವಿಷ್ಣು, ಗೋಪಾಲ್, ಎನ್ ನಾಗರಾಜ್, ಮುರಳಿ, ಸರೋಜಮ್ಮ, ಕಿರಣ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಅಭಿನಂದನೆಯನ್ನ ಸಲ್ಲಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಟೌನ್ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಬಲ್ಪ್ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಅಕ್ಬರ್ ಪಾಷಾರವರು ಅಭಿನಂದನೆಯನ್ನ ಸ್ವೀಕರಿಸಿ ಮಾತನಾಡಿದ್ರು. ಟೌನ್ ಬ್ಯಾಂಕ್ನ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಎಲ್ಲಾ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬ್ಯಾಂಕ್ನ ಅಭಿವೃದ್ಧಿಗೆ ಕೆಲಸ ಮಾಡ್ತೇವೆ. ಅಷ್ಟೇ ಅಲ್ಲದೆ ಷೇರುದಾರರ ಸುರಕ್ಷೆ ಮತ್ತು ಬ್ಯಾಂಕಿನ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ನಾವೆಲ್ಲ ಕೆಲಸ ಮಾಡ್ತೇವೆ. ಚುನಾವಣೆಯಲ್ಲಿ ನೀಡಿದ್ದ ಪ್ರಣಾಳಿಕೆಯನ್ನ ಪ್ರಾಮಾಣಿಕವಾಗಿ ಈಡೇರಿಸುವ ಕೆಲಸವನ್ನ ನಮ್ಮ ಅವಧಿಯಲ್ಲಿ ಮಾಡ್ತೇವೆ ಅಂತ ಭರವಸೆಯನ್ನ ನೀಡಿದ್ರು. ಅದೇ ಈ ಈ ವರ್ಷ ಫೆಬ್ರವರಿ 9ನೇ ತಾರೀಕು ನಡೆದಿದ್ದು ಚುನಾವಣೆ. ಕಾನೂನು ಹೋರಾಟಗಳೆಲ್ಲ ಮಾಡಿಕೊಂಡು ಲಾಸ್ಟ್ ಒಂದು ವಾರದಿಂದ ನಮ್ಮನ್ನ ರಿಸಲ್ಟ್ ಅನೌನ್ಸ್ ಮಾಡಿದ್ರು. ಇವತ್ತು ನಮಗೆ 17ನೇ ತಾರೀಕು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೆಸಿದ್ರು ಚುನಾವಣಾಧಿಕಾರಿ. ಅದರಲ್ಲಿ ರಿಸಲ್ಟ್ ಬಂದಾಗ ನಮ್ಮದು ಕಾಂಗ್ರೆಸ್ ಬೆಂಬಲಿತ ಶರತ್ ಬಚ್ಚೇಗೌಡರು ನೇತೃತ್ವದಲ್ಲಿ 8 ಸೀಟ್ ನಮ್ಗೆ ಬಂದಿತ್ತು. ಅದ್ರ ಪ್ರಕಾರ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಆಯಿತು. ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಹೈಕಮಾಂಡು, ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಅಕ್ಬರ್ ಬೈರಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರು ಏನು ನಮ್ಮ ಶರತ್ ಬಚ್ಚೇಗೌಡರು ನಮ್ಮ ಮೇಲೆ ನಂಬಿಕೆ ಇಟ್ಟು, ಆಮೇಲೆ ಷೇರ್ದಾರ್ ಏನು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮಗೆ ಮತದಾನ ಮಾಡಿ, ನಮ್ಮ ಶರತ್ ಬಚ್ಚೇಗೌಡರು ಜನಪ್ರಿಯ ಶಾಸಕರು, KNX ಅಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಬೆಂಬಲಿತ 8 ಜನ ನಾವು ಗೆದ್ದಿದ್ದೀವಿ. ಆಮೇಲೆ ಆಪೋಸಿಷನ್ ಎಲ್ಲ 5 ಜನ ಗೆದ್ದಿದ್ದಾರೆ. ನಾವು ಬ್ಯಾಂಕ್ಗೆ ಎಲೆಕ್ಷನ್ನು ಚುನಾವಣೆಗೆ ಮಾತ್ರ ನಾವೆಲ್ಲ ಪಾರ್ಟಿ ಪಕ್ಷ ಅಂತ ನೋಡಬೇಕು. ಯಾಕಂದ್ರೆ ಅದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ನಾವಲ್ಲಿ ರಾಜಕಾರಣ ಮಾಡೋದು ಏನು ಅಷ್ಟೇನು ಸೂಕ್ತ ಅಲ್ಲ. ನಾವು ಅದನ್ನ ಬೆಳೆಸ್ಕೊಂಡು ಷೇರುದಾರರಿಗೆ ಏನು ಅನುಕೂಲ ಬೇಕೋ ಅದನ್ನ ಮಾಡಿಕೊಂಡು ಷೇರುದಾರರ ಹಿತದೃಷ್ಟಿನ ನಮ್ಮ ಮೊದಲನೇ ಆದ್ಯತೆ. ಆಮೇಲೆ ನಮ್ಮ ಬ್ಯಾಂಕ್ ಸರ್ವತೋಮುಖ ಅಭಿವೃದ್ಧಿ ಹೊಂದಬೇಕು, ಠೇವಣಿದಾರರ ಸುರಕ್ಷತೆ ನೋಡಬೇಕು, ಗ್ರಾಹಕರಿಗೆ ಅನುಕೂಲ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ನೇತೃತ್ವ, ಅವ್ರ ಮಾರ್ಗದರ್ಶನ, ನಮ್ಮ ಟೌನ್ ಅಧ್ಯಕ್ಷರಾದ ಬಿ.ವಿ. ಬೈರೇಗೌಡರು ಮಾರ್ಗದರ್ಶನ, ಆಮೇಲೆ ಹಿಂದೆ ಈ ಸಂಸ್ಥೆಗೆ ದುಡಿದಂಥ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ನಿರ್ದೇಶಕರು ಅವರು ಸಲಹೆ ಸೂಚನೆಗಳು ತಗೊಂಡು ಇನ್ನು 5 ವರ್ಷ ಬ್ಯಾಂಕ್ನ ಏಳಿಗೆಗೆ ಏನೆಲ್ಲ ಮಾಡಬೇಕು, ಷೇರುದಾರರ ಅನುಕೂಲಕ್ಕೆ ಏನೇನೋ ಮಾಡಬೇಕು, ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಮುಂದಕ್ಕೆ ನಾವೇನು ಪ್ರಣಾಳಿಕೆಯಲ್ಲಿ ನಾವೇನು ಪ್ರಕಟ ಮಾಡಿದ್ವಿ ಚುನಾವಣೆ ಸಂದರ್ಭದಲ್ಲಿ, ಅದನ್ನ ಮ್ಯಾಕ್ಸಿಮಮ್ಮು ನಾವು ಅದನ್ನ ಮಾಡೋದಕ್ಕೆ ನಮಗೂ ಕಾನೂನು ಅದೆಲ್ಲ ನೋಡಬೇಕಾಗ್ತದೆ, RBI ಗೈಡ್ಲೈನ್ಸ್ ನೋಡಬೇಕಾಗ್ತದೆ, ಸರ್ಕಾರದಿಂದ ಬರೋ ಕಾನೂನುಗಳನ್ನ ನಾವು ಪಾಲನೆ ಮಾಡಬೇಕಾಗ್ತದೆ. ಅದನ್ನೆಲ್ಲ ನೋಡಿಕೊಂಡು ಷೇರುದಾರರಿಗೂ ಹಿತದೃಷ್ಟಿ, ಬ್ಯಾಂಕ್ನ ಹಿತದೃಷ್ಟಿ ನೋಡಿಕೊಂಡು ನಾವೇನು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಎಲ್ಲಾನು ಮಾಡೋದಕ್ಕೆ ಜಂಟಿ ಸಾಲ ಕೊಡುವಂಥ ಒಂದು ಇದಿರ್ಬೋದು, ಪ್ರಣಾಳಿಕೆ ಇರ್ಬೋದು. ಆಮೇಲೆ ಏನು ನಾವು ನೋಟಿಸ್ಗೆ ನಮ್ಮ ಅರ್ಜಿಗಳಿಗೆ ನಾವೇನು ಶುಲ್ಕ ವಿಧಿಸ್ತಾ ಇದ್ವಿ ಅದನ್ನೆಲ್ಲ ವೇವ್ ಆಫ್ ಮಾಡೋದಕ್ಕೆ ಒಂದು, ಯಾಕಂದ್ರೆ ನಾವು ಸಾಲಗಾರರಿಗೆ ಸಾಲ ಕೊಟ್ಟಿರ್ತೀವಿ, ಅವರು ಬಡ್ಡಿ ಕಟ್ತಾ ಇರ್ತಾರೆ. ನಾವು ಯಾವುದೋ ಒಂದು ನೋಟಿಸ್ ಕೊಟ್ಬಿಡ್ತೀವಿ ಅಂತ ಅದಕ್ಕೊಂದು 50 ರೂಪಾಯಿ 100 ರೂಪಾಯಿ ಹಾಕೋದೇನು ಅಷ್ಟೇನು ನಮಗೆ ಸಮಂಜಸ ಕಾಣ್ತಾ ಇಲ್ಲ. ಹಿಂದೆನೂ ನಾವು ಡೈರೆಕ್ಟರ್ ಆಗಿದ್ದಾಗ ಅದನ್ನೆಲ್ಲ ನಾವು ವೇವ್ ಆಫ್ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಟ್ವಿ, ಅದಾಗ್ಲಿಲ್ಲ. ಈ ಸರಿ ನಮ್ದೇ ಬೋರ್ಡ್ ಇರೋದ್ರಿಂದ, ನಮ್ಮ ಕೈಯಲ್ಲೇ ಆಡಳಿತ ಇರೋದ್ರಿಂದ ಷೇರುದಾರರ ಹಿತದೃಷ್ಟಿಯಿಂದ ಸಾಲಗಾರರಿಗೆ ಏನು ಅನುಕೂಲ ಬೇಕು ಅವ್ರ ಮೇಲೆ ಹೊರೆ ಈ ನೋಟಿಸು ಫೀಸು ಅಂತ ಹೊರೆಗಳನ್ನೆಲ್ಲ ಕಡಿಮೆ ಮಾಡಿ ಜಂಟಿ ಸಾಲನ ಕಾನೂನು ರೀತಿಯಲ್ಲಿ RBI ಗೈಡ್ಲೈನ್ಸು ಮತ್ತು ನಮ್ಮ ಡಿಪಾರ್ಟ್ಮೆಂಟು ಏನು ಕಾನೂನುಗಳು ಹೇಳುತ್ತೆ ಅದನ್ನು ಪಾಲನೆ ಮಾಡಿಕೊಂಡೇ ನಾವು ಕೊಡಬೇಕಾಗ್ತದೆ. ಅದನ್ನ ತರುವಂಥ ನಿಟ್ಟಿನಲ್ಲಿ ನಾವೆಲ್ಲ ಸೇರಿಕೊಂಡು ನಾವು 13 ಜನನು ನಮ್ಮ ಕಾಂಗ್ರೆಸ್ ಬೆಂಬಲಿತ 8 ಜನ ಇದ್ದೀವಿ.
5 ಜನ ಅವರು ಇದ್ದಾರೆ, ಅವ್ರನ್ನೂ ಸೇರಿಸ್ಕೊಂಡು ಬ್ಯಾಂಕ್, ಯಾಕಂದ್ರೆ ಬ್ಯಾಂಕಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನೋ ಒಂದೇ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಿಗೆ ಹೋಗ್ತೀವಿ. ಆಮೇಲೆ ನಮ್ಮೆಲ್ಲರೂ ನಮ್ಮ 8 ಜನ ಬೋರ್ಡ್ ಪರವಾಗಿ ನಮ್ಮ ಷೇರ್ದಾರರಿಗೆ ಯಾರು ಮತ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಧನ್ಯವಾದ ತಿಳಿಸಿ, ನಮ್ಮ ನಾಯಕರಾದ ಶರತ್ ಬಚ್ಚೇಗೌಡರಿಗೆ, ನಮ್ಮ ಬಿ ಬೈರೇಗೌಡರಿಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಟೌನ್ನ ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ, ಆಮೇಲೆ ನಮ್ಮ ತಾಲೂಕಿನ ಎಷ್ಟೋ ಲೀಡರ್ಗಳು ಬಂದು ನಮಗೋಸ್ಕರ ಕಷ್ಟಪಟ್ಟಿದ್ದಾರೆ, ಅವ್ರಿಗೆಲ್ಲ ಧನ್ಯವಾದ ತಿಳಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಅಮ್ಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. 9/2/2025 ಟೌನ್ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ನಾವು ಆವತ್ತೇ ಘೋಷಣೆ ಮಾಡಿದ್ವಿ 8/5 ಅಂತ. ಅದಕ್ಕೆ ಯಾವುದೋ ಕಾರಣದಿಂದ ನ್ಯಾಯಾಲಯಕ್ಕೆ ಹೋಗಿತ್ತು. ಅದು 8 ದಿವಸದ ಮುಂಚೆ ನಮ್ಗೆ ಪರವಾಯಿತು. ನಾವು 8 ಅವ್ರು 5 ಆದ್ರಿ. ಅದಕ್ಕೆ ನಮ್ಮ ಷೇರ್ದಾರಿ 19,000 ಜನ ಷೇರ್ದಾರಿದ್ದಾರೆ ಸುಮಾರು ಟೌನ್ ಬ್ಯಾಂಕಾಗ. ಅವ್ರಿಗೆಲ್ಲ ನಮ್ಮ ಮತ ಕೊಟ್ಟಿರೋದಕ್ಕೆ ಅವ್ಕೆ ಅಭಿನಂದನೆಗಳು ಸಲ್ಲಿಸ್ತಾ, ನನ್ನ ಚುನಾವಣೆ ಸ್ಪರ್ಧೆ ಮಾಡಿ ಕೊಟ್ಟಂಥ ಹೊಸಕೋಟೆ ವಿಧಾನಸಭೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶರತ್ ಕುಮಾರ್ ಬಚ್ಚೇಗೌಡ್ರಿಗೆ ಮತ್ತು ಬಿ ವಿ ಬೈರೇಗೌಡ್ರಿಗೆ ಮತ್ತು BMRD ಅಧ್ಯಕ್ಷರಾದ ಕೇಶವಮೂರ್ತಿ ಅವ್ರಿಗೆ ಮತ್ತು ನಮ್ಮ ಮಾಜಿ BMRD ಅಧ್ಯಕ್ಷರು ವಿಜಯ್ ಕುಮಾರ್ ಅವ್ರಕ ಮತ್ತು ಮಾಜಿ BMRD ಅಧ್ಯಕ್ಷರಾದ ಜಯರಾಜಣ್ಣ ಅವ್ರಕ, ನಮ್ಮ ಸಮಾಜದ ಮುಖಂಡದ ಇಂತಿಯಾಜ್ ಅಣ್ಣವರು ಮತ್ತು ಎಲ್ಲರೂ ಟೌನಿನ ಲೀಡರ್ಗಳು ಮತ್ತು ಕಾರ್ಯಕರ್ತರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.